ಹಲೋ ಹಾಯ್ ಗೆಳೆಯರೇ, ನಮಸ್ಕಾರ. BSG ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೊಸದಾಗಿ ಒಂದು ವಿಲಾಗನ್ನು ಮಾಡಲು ಹೊರಟಿದ್ದೇನೆ. ಅದೆಲ್ಲಿ ಅಂತಂದರೆ ಬನ್ನೇರುಘಟ್ಟ ಸರ್ಕಲ್ ನಿಯರ್ ಇರುವಂಥ ದೇವಸ್ಥಾನ ಚಂಪಕಧಾಮ ದೇವಸ್ಥಾನ. ಇಲ್ಲಿ ನೆಲೆಸಿರುವಂಥ ಸ್ವಾಮಿ ಶ್ರೀ ಭೂನೀಳ ಚೆಲುವ ವರದರಾಯ ಸ್ವಾಮಿ ಅಥವಾ ಚಂಪಕರಾಯ ಸ್ವಾಮಿ ಅಂತ. ಮತ್ತು ಈ ದೇವಾಲಯವು ಪುರಾತನ ವಿಷ್ಣು ದೇವಾಲಯವಾಗಿದೆ. ಶ್ರೀರಾಮ ದೇವಾಲಯವೆಂದೂ ಕೂಡ ಕರೀತಾರೆ. ಇದು ಸುಮಾರು 8-9ನೇ ಶತಮಾನದ ಚೋಳರ ಕಾಲದ ದೇವಸ್ಥಾನವಾಗಿದೆ. ದ್ರಾವಿಡ ಶೈಲಿಯಲ್ಲಿದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮುಖ್ಯ ಗೋಪುರ. ಒಳಗಡೆ ಹೋದರೆ ಶ್ರೀ ಭೂನೀಳಾದೇವಿ ಮತ್ತು ಲಕ್ಷ್ಮೀ ದೇವಿಯ ದೇವಸ್ಥಾನಗಳಿವೆ. ಆ ದೇವಸ್ಥಾನದಿಂದ ಹೊರಗಡೆ ಬಂದರೆ ಮತ್ತೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಬೆಟ್ಟದ ಮೇಲೆ ಹೋಗ್ಲಿಕ್ಕಿರುವಂಥ ಮೆಟ್ಲುಗಳು ಇವು. ಈ ಮೆಟ್ಲುಗಳ ಮುಂಚೆ ಒಂದು ಗಣೇಶನ ದೇವಸ್ಥಾನ ಇದೆ. ನಮಸ್ಕಾರ ಮಾಡ್ಕೊಂಡು ಮೇಲೆ ಹೋಗ್ಬೋದು. ಸುಮಾರು ಒಂದು 200 ಮೆಟ್ಲಿದೆ. ದೇವಸ್ಥಾನ ಮೇಲೆ ಹೋಗ್ತಾ ಮಾಡಿರುವಂಥ ವಿಡಿಯೋಗಳಿವು ನೋಡಿ. ಮೇಲ್ಗಡೆಯಿಂದ ಕೆಳಗಡೆ ಇರುವಂಥ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಅಂತ. ಗೋಪುರ ಸುಮಾರು ಏರಿಯಾ ಕಾಣುತ್ತೆ, ಬೆಂಗಳೂರಿನ ಸುಮಾರು ಏರಿಯಾ ಕಾಣುತ್ತೆ. ಮತ್ತು ಬನ್ನೇರುಘಟ್ಟ ಜೂ ಇದೆಯಲ್ಲ, ಜೂ ಮತ್ತು ಫಾರೆಸ್ಟು ಅದೆಲ್ಲ ಕಾಣುತ್ತೆ. ಇಲ್ಲಿಂದ ಒಂದು ಸುಮಾರು 2-3 ಕಿಲೋಮೀಟ್ರ್ ಬನ್ನೇರುಘಟ್ಟ ಪಾರ್ಕ್ ಇರುವಂಥದ್ದು. ಈ ದೇವಸ್ಥಾನ ನೋಡಿಕೊಂಡು ಅಲ್ಲಿಗೂ ಹೋಗಿ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಈ ಬೆಟ್ಟನೂ ತುಂಬ ವಿಶಾಲವಾಗಿದೆ ನೋಡಿ. ಅಲ್ಲಿ ಫೋಟೋ ಎಲ್ಲ ಹೇಗೆ ಎಂಜಾಯ್ ಮಾಡ್ಕೊಂಡು ತೆಗಿತಾ ಇದ್ದಾರೆ. ತುಂಬ ಸುಂದರವಾಗಿದೆ. ಮೇಲ್ಗಡೆ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿದೆ ನೋಡಿ. ಇಲ್ಲಿಂದ ತುಂಬ ವಿಶಾಲವಾಗಿ ದೃಶ್ಯ ಕಾಣುತ್ತೆ ನೋಡಿ. ಎಲ್ಲ ಬೆಂಗಳೂರೆಲ್ಲ ಕಾಣುತ್ತೆ. ಆಲ್ಮೋಸ್ಟ್ ಮೆಟ್ಲುಗಳೆಲ್ಲ ಚೆನ್ನಾಗಿದೆ, ಕ್ಲೀನ್ ಆಗಿದೆ, ಒಳ್ಳೆ ವಾತಾವರಣ ಇದೆ. ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಚೆನ್ನಾಗಿದೆ. ಇದು ಮೇಲ್ಗಡೆ ಈಗ ನೋಡ್ತಾ ಇದ್ದಾರಲ್ಲ, ಅದೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಮುಂದ್ಗಡೆ ಆ ಕಡೆ ಹೋದರೆ ಒಂದು ಮಲಗಂಬದ ಥರ ಒಂದು ಈಶ್ವರ ದೇವರಿದೆ. ಅಲ್ಲಿ ಒಂದು ಫೋಟೋ ತೆಗೆದಿದ್ದೀವಿ ನೋಡಿ. ಈ ಫೋಟೋ ಕಾಣುತ್ತೆ, ಎಷ್ಟು ಸುಂದರವಾಗಿದೆ ಬಂದಿದೆ ನೋಡಿ. ತ್ರಿಶೂಲದ ಮೇಲೆ ಸೂರ್ಯದೇವ ಕುಂತಂಗೆ ಒಂಥರ ಸುಂದರವಾಗಿ ಬಂದಿದೆ ಈ ಫೋಟೋ. ಇಲ್ಲೆಲ್ಲ ಫೋಟೋ ಎಲ್ಲ ತೆಕ್ಕೊಂಡು ಕುಂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಿಂದೆ ಈ ಬೆಟ್ಟದ ಹಿಂದ್ಗಡೆ ಒಂದು ದಾರಿ ಇದೆ, ಮಣ್ಣಿನ ದಾರಿ ಇದೆ. ಅದು ಈಗ ಕಾಣುತ್ತೆ ನೀವು ನೋಡಿ. ಇಲ್ಲಿಂದ ಬೆಟ್ಟದ ಹಿಂದ್ಗಡೆ ಕಾಣುತ್ತೆ ನೋಡಿ. ಇವಾಗ ದಾರಿಗೆ ಬರುತ್ತೆ. ಆ ದಾರಿಯಿಂದ ಇದೇ ದಾರಿ. ಈ ದಾರಿಯಿಂದ ಮುಂದೆ ಹೋದರೆ ಸುಮಾರು 1 ಕಿಲೋಮೀಟ್ರಷ್ಟು ದೂರ ಹೋದರೆ ಸುವರ್ಣಮುಖಿ ದೇವಸ್ಥಾನ ಮತ್ತು ಸೆಂಟ್ರಲ್ಲಿ ಶಿವನ ದೇವಸ್ಥಾನ, ಮತ್ತು ಮುಂದೆ ಹೋದರೆ ಶ್ರೀ ಅಂಬಾಭವಾನಿ ಮತ್ತು ಅಂಬಾಭವಾನಿ ಶಂಕರ ಮಂದಿರ ದೇವಸ್ಥಾನಗಳು ಬರ್ತವೆ. ಮತ್ತು ಕಲ್ಯಾಣಿನೂ ಇದೆ ಮುಂದೆ. ಅಲ್ಲಿ ಅಂಬಾಭವಾನಿ ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ವಿಶೇಷತೆ ಏನಂದರೆ ಔಷಧಿ ಗುಣಗಳನ್ನು ಹೊಂದಿದೆ ಆ ಕಲ್ಯಾಣಿ. ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಇದ್ದಾನೆ ಆ ಕಲ್ಯಾಣಿ ಮುಂದೆ. ಒಂಥರ ವಿಶೇಷವಾಗಿದೆ, ಅಲ್ಲಿ ಒಂಥರ ಐತಿಹಾಸಿಕವಾಗಿದೆ, ಭಾಳ ಐತಿಹಾಸಿಕವಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಪ್ಲೇಸು. ಒಂಥರ ಪ್ರಕೃತಿ ಸೌಂದರ್ಯನ ಅನುಭವಿಸ್ಬೋದು. ಇಲ್ಲಿ ಡೀಪ್ ಫಾರೆಸ್ಟು, ಒಬ್ಬೊಬ್ಬರೇ ಹೋಗೋಕ್ಕೆ ಕಷ್ಟ, ಸ್ವಲ್ಪ ಗ್ರೂಪಲ್ಲಿ ಹೋಗ್ಬೋದು, ಚೆನ್ನಾಗಿದೆ. ಒಂಥರ ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಸೂಪರಾಗಿದೆ. ಫೋಟೋ ಶೂಟ್ ಮಾಡೋರಿಗೆ, ಟ್ರೆಕ್ಕಿಂಗ್ ಮಾಡೋರಿಗೆ ಎಲ್ಲ ಸೂಪರಾಗಿದೆ. ತುಂಬ ಸುಂದರವಾದ ದೃಶ್ಯ ಇದು ನೋಡಿ. ಇದು ಸುವರ್ಣಮುಖಿ ಅಂತ. ಇಲ್ಲೆಲ್ಲ ನೋಡಿ ಆ ಕಡೆ ಕಾಣಿಸ್ತಾ ಇಲ್ಲ ಸಣ್ಣ ಅವೆಲ್ಲ ಬೇಡ್ಕೊಂಡವರು, ಅವ್ರವ್ರ ಇಚ್ಛೆ ತಕ್ಕಂಗೆ ಬೇಡ್ಕೊಂಡವ್ರಿಗೆ ಕಲ್ಲುಗಳನ್ನೆಲ್ಲ ಕಟ್ಟಿದ್ದಾರೆ, ಆ ಥರ ಎಲ್ಲ ಕಟ್ಟಿದ್ದಾರೆ. 2 ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಇದೆ, ಎದುರುಗಡೆ ಒಂದು ದೇವಸ್ಥಾನ ಇದೆ. ಹಿಂಗೆ ಮುಂದೆ ಹೋದರೆ ಶಿವನ ದೇವಸ್ಥಾನ. ಅಲ್ಲಿ ಮತ್ತೆ ಒಂದು ಬಾವಿ ಬರುತ್ತೆ. ಆ ಬಾವಿನೆಲ್ಲ ಮುಚ್ಚಿದ್ದಾರೆ, ಒಂದು ಫ್ಯಾಬ್ರಿಕೇಷನ್ ಎಲ್ಲ ಮಾಡಿ ಮುಚ್ಚಿದ್ದಾರೆ. ತುಂಬ ಆಳವಾಗಿದೆ ಬಾವಿ. ಅಲ್ಲಿನೂ ನೋಡ್ಬೋದು. ಭಾರಿ ವಾತಾವರಣ, ಗಿಡ ಮರಗಳು ತುಂಬ ದೊಡ್ಡವಾಗಿದೆ ನೋಡಿ. ಇಲ್ಲೆಲ್ಲ ನಾಗರ ಮೂರ್ತಿಗಳು ನೋಡಿ. ದೃಶ್ಯ ಇದು ನೋಡಿ. ಈಗ ಮುಂದೆ ಹೋದರೆ ಇದೆ ಶಿವನ ದೇವಸ್ಥಾನ. ಇದಾದಮೇಲೆ ಮುಂದೆ ಹೋದರೆ ಬರೋದೇ ಅಂಬಾಭವಾನಿ ದೇವಸ್ಥಾನ. ಅಲ್ಲಿ ಅದ್ರ ಮುಂದೆನೇ ಕಲ್ಯಾಣಿ ಇರೋದು. ಮತ್ತು ಇದು ಸನ್ಸೆಟ್ ಪಾಯಿಂಟ್ ಅಂತಲೂ ಕರೀತಾರೆ. ಸಾಯಂಕಾಲ ಹೋದರೆ ಸನ್ಸೆಟ್ ತುಂಬ ಸುಂದರವಾಗಿ ಕಾಣುತ್ತೆ. ಆಯಿತು, ಇದೇ ಲಾಸ್ಟ್ ದೇವಸ್ಥಾನ. ಇಲ್ಲಿಂದ ಇಲ್ಲಿ ನೋಡಿಕೊಂಡು ತಿರ್ಗಾ ಮತ್ತು ಅದೇ ದಾರಿಯಿಂದ ವಾಪಸ್ ಬರ್ತಾ ನೋಡ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಬರ್ಬೋದು ನೋಡಿ. ಇವೆಲ್ಲ ದೇವರುಗಳೆಲ್ಲ ಕಾಣ್ತವೆ. ಓಕೆ ಗೆಳೆಯರೇ, ಧನ್ಯವಾದಗಳು. ಥ್ಯಾಂಕ್ ಯು.